ಒಂದು ವೇಷಭೂಷಣ ಇಡೀ ಕಥೆಯನ್ನೇ ಹೇಳಿಬಿಡುತ್ತೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಸರಿ, ಹಾಗಾದ್ರೆ ಬನ್ನಿ. ಇವತ್ತು ನಾವು ಕರ್ನಾಟಕದ ಕರಾವಳಿಯ ಒಂದು ಅದ್ಭುತ ಕಲಾ ಪ್ರಕಾರ ಯಕ್ಷಗಾನದ ಜಗತ್ತಿಗೆ ಹೋಗೋಣ. ಅದರಲ್ಲೂ ಅದರ ವೇಷಭೂಷಣ ಮತ್ತು ಬಣ್ಣಗಾರಿಕೆ ಇದೆಯಲ್ಲ, ಅದರ ಹಿಂದಿನ ಸೀಕ್ರೆಟ್ ಏನು ಅಂತ ತಿಳಿದುಕೊಳ್ಳೋಣ. ಕೇಳಿದ್ರಲ್ವಾ? ಇದೇ ಯಕ್ಷಗಾನದ ಶಕ್ತಿ. ವೇಷಭೂಷಣ ಹಾಕಿದ ಮೇಲೆ ಕಲಾವಿದನಾಗಿ ಉಳಿಯಲ್ಲ. ಅಂದ್ರೆ ಇದು ಬರೀ ಒಂದು ಡ್ರೆಸ್ ಅಲ್ಲ, ಇದು ಪಾತ್ರದ ಜಗತ್ತಿಗೆ ತೆರೆದುಕೊಳ್ಳೋ ಒಂದು ಮಾಯಾದ್ವಾರದ ಹಾಗೆ. ಬನ್ನಿ, ಈ ಮ್ಯಾಜಿಕ್ ಹೇಗ್ ನಡೆಯುತ್ತಂತ ನೋಡೋಣ. ಯಕ್ಷಗಾನದಲ್ಲಿ ವೇಷಭೂಷಣದ ಪ್ರತಿಯೊಂದು ಎಳೆ, ಮೇಕಪ್ನ ಪ್ರತಿಯೊಂದು ಗೆರೆ ಅದಕ್ಕೊಂದು ಅರ್ಥ ಇದೆ. ಪ್ರತಿಯೊಂದು ಒಂದೊಂದು ಪದದ ಹಾಗೆ ಇಡೀ ಕಥೆಯನ್ನೇ ಹೇಳುತ್ತೆ. ಇದು ಸುಮ್ನೆ ಅಲಂಕಾರಕ್ಕಲ್ಲ, ಪಾತ್ರದ ಆತ್ಮವನ್ನೇ ನಮ್ಮ ಮುಂದೆ ತೆರೆದಿಡುತ್ತೆ. ಇಲ್ನೋಡಿ, ವೇಷ ಅಂದ್ರೆ ವೇಷಭೂಷಣದ ಸ್ಟೈಲ್. ಇದು ಪಾತ್ರದ ಗುಣವನ್ನ ತಕ್ಷಣ ಹೇಳಿಬಿಡುತ್ತೆ. ದೈವಿ ಗುಣದ ಹೀರೋಗಳಿಗೆ ಪೀಠಿಕೆ ವೇಷ, ಅಹಂಕಾರಿ ವಿಲನ್ಗಳಿಗೆ ಕತ್ತಿವೇಷ, ಇನ್ನು ಕ್ರೂರ ರಾಕ್ಷಸರಿಗೆ ಬಣ್ಣದ ವೇಷ. ಅಂದ್ರೆ ಕಲಾವಿದ ವೇದಿಕೆ ಮೇಲೆ ಬಂದು ಒಂದು ಮಾತಾಡೋಕ್ ಮುಂಚೆ ಅವರ ವೇಷಭೂಷಣವೇ ಅವರ ಕಥೆ ಹೇಳೋಕ್ ಶುರು ಮಾಡ್ಬಿಡುತ್ತೆ. ಇನ್ನು ಬಣ್ಣಗಳ ವಿಷಯಕ್ಕೆ ಬಂದ್ರೆ, ವಾವ್! ಪ್ರತಿಯೊಂದು ಬಣ್ಣಕ್ಕೂ ಒಂದು ಅರ್ಥವಿದೆ. ಇಲ್ಲಿ ಪಾತ್ರದ ಗುಣಸ್ವಭಾವವನ್ನೇ ಅವರ ಮುಖದ ಮೇಲೆ ಪೇಂಟ್ ಮಾಡಿದ ಹಾಗೆ. ಹಸಿರು ಬಣ್ಣ ಸಾತ್ವಿಕ ದೈವಿ ಗುಣಗಳನ್ನ ತೋರಿಸಿದ್ರೆ, ಕೆಂಪು ಮತ್ತು ಕಪ್ಪು ಅಹಂಕಾರ ಮತ್ತು ಕೋಪವನ್ನ ತೋರಿಸುತ್ತೆ. ಒಟ್ಟಿನಲ್ಲಿ ಪಾತ್ರದ ಒಳಗೇನಿದೆ ಅನ್ನೋದನ್ನ ಬಣ್ಣಗಳು ಹೊರಗೆ ತೋರಿಸುತ್ತವೆ. ಸರಿ, ಈ ಪಾತ್ರಗಳ ವೇಷಭೂಷಣ ಬಣ್ಣಗಳ ಬಗ್ಗೆ ಗೊತ್ತಾಯ್ತು. ಆದ್ರೆ ಇವರು ಜೀವಂತ ಆಗೋದು ಎಲ್ಲಿ, ಹೇಗೆ? ಬನ್ನಿ ಈಗ ರಂಗಸ್ಥಳದ ಕಡೆ ಹೋಗೋಣ. ಯಕ್ಷಗಾನವನ್ನ ಸಂಪೂರ್ಣ ರಂಗಭೂಮಿ ಅಥವಾ ಟೋಟಲ್ ಥಿಯೇಟರ್ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಇದರಲ್ಲಿ ಎಲ್ಲವೂ ಇದೆ. ಸಂಗೀತ, ಎನರ್ಜೆಟಿಕ್ ಡಾನ್ಸ್, ಕಥೆ ಹೇಳೋ ರೀತಿ, ಗ್ರ್ಯಾಂಡ್ ವೇಷಭೂಷಣ ಎಲ್ಲವೂ ಸೇರಿ ಒಂದು ಅದ್ಭುತ ಅನುಭವ ಕೊಡುತ್ತೆ. ಯಾವುದೂ ಒಂದಕ್ಕಿಂತ ಕಡಿಮೆ ಇಲ್ಲ. ನೋಡಿ, ಪ್ರತಿಯೊಂದು ಯಕ್ಷಗಾನ ಪ್ರದರ್ಶನದಲ್ಲೂ 2 ಮುಖ್ಯ ಭಾಗಗಳಿರ್ತವೆ. ಹಿಮ್ಮೇಳ ಅಂದ್ರೆ ಸಂಗೀತದ ತಂಡ, ಒಂದು ರೀತಿ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದ್ದ ಹಾಗೆ. ಭಾಗವತರು ಕಥೆಯನ್ನ ಹಾಡಿದ್ರೆ ಚಂಡೆ ಮದ್ದಳೆ ಅದಕ್ಕೆ ಜೀವ ತುಂಬುತ್ತೆ. ಇನ್ನು ಮುಮ್ಮೇಳ ಅಂದ್ರೆ ವೇದಿಕೆಯ ಮೇಲೆ ಆ ಕತೆಗೆ ತಕ್ಕಂತೆ ಡ್ಯಾನ್ಸ್ ಮಾಡಿ ಅಭಿನಯಿಸೋ ಕಲಾವಿದರು. ಇವರ ಸಂಭಾಷಣೆ ಇದೆಯಲ್ಲ, ಆಶುಭಾಷಣೆ, ಅದು ಅಲ್ಲೇ ಆ ಕ್ಷಣದಲ್ಲಿ ಹುಟ್ಟೋದು. ಆದ್ರೆ ಒಂದು ನಿಮಿಷ, ಯಕ್ಷಗಾನ ಅಂದ್ರೆ ಎಲ್ಲಾ ಕಡೆ ಒಂದೇ ತರ ಇರಲ್ಲ. ಇದರಲ್ಲೂ ಪ್ರಾದೇಶಿಕವಾಗಿ ಬೇರೆ ಬೇರೆ ಸ್ಟೈಲ್ಸ್ ಇದೆ, ಬೇರೆ ಬೇರೆ ರುಚಿ ಇದೆ. ನೋಡೋಣ ಬನ್ನಿ ಅದೇನು ಅಂತ. ಮುಖ್ಯವಾಗಿ 2 ಶೈಲಿಗಳು, ಬಡಗುತಿಟ್ಟು ಮತ್ತು ತೆಂಕುತಿಟ್ಟು. ಬಡಗುತಿಟ್ಟು ಅಂದ್ರೆ ಭಾರಿ ಗ್ರ್ಯಾಂಡ್ ವೇಷಭೂಷಣಗಳು, ಸಖತ್ ಎನರ್ಜಿ ಇರೋ ಹೆಜ್ಜೆಗಾರಿಕೆ. ಅದೇ ತೆಂಕುತಿಟ್ಟಿನಲ್ಲಿ ಡಾನ್ಸ್ ಮೂವ್ಮೆಂಟ್ಸ್ ಮತ್ತೆ ಮುಖದ ಎಕ್ಸ್ಪ್ರೆಷನ್ಸ್ಗೆ ಜಾಸ್ತಿ ಫೋಕಸ್ ಇರತ್ತೆ. 2 ಅದ್ಭುತನೇ, ಆದ್ರೆ ನೋಡೋ ರೀತಿ ಬೇರೆ. ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ ಈ ಪಾತ್ರಗಳು, ಈ ಕಥೆಗಳೆಲ್ಲ ಎಲ್ಲಿಂದ ಬರುತ್ತೆ? ಇದರ ಮೂಲ ಯಾವುದು? ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಯಕ್ಷಗಾನದ ಕಥೆಯನ್ನ ಪ್ರಸಂಗ ಅಂತ ಕರೀತಾರೆ. ಇದು ಸುಮ್ಮನೆ ಒಂದು ಕಥೆಯಲ್ಲ, ಇದರ ಮೂಲ ಇರೋದು ನಮ್ಮ ರಾಮಾಯಣ, ಮಹಾಭಾರತದಂಥ ಮಹಾಕಾವ್ಯಗಳಲ್ಲಿ. ಪ್ರತಿಯೊಂದು ಕಥೆಯಲ್ಲೂ ಒಂದು ನೀತಿ, ಒಂದು ಧರ್ಮದ ಪಾಠ ಇದ್ದೇ ಇರುತ್ತೆ. ಇಲ್ಲಿ ಕೆಲವು ಫೇಮಸ್ ಪ್ರಸಂಗಗಳನ್ನ ನೋಡಬಹುದು. ದೇವಿ ಮಹಾತ್ಮೆಯಿಂದ ಹಿಡಿದು ಕೃಷ್ಣ ಸಂಧಾನದವರೆಗೆ. ಇವೆಲ್ಲ ಬರೀ ಹೆಸರುಗಳಲ್ಲ, ಒಂದೊಂದು ಕಥೆಯಲ್ಲೂ ಧರ್ಮ, ಶೌರ್ಯ, ಭಕ್ತಿ, ಹೀಗೆ ಒಂದೊಂದು ದೊಡ್ಡ ಪ್ರಪಂಚವೇ ಅಡಗಿದೆ. ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆಗೆ ಬರೋಣ. ಒಬ್ಬ ಸಾಮಾನ್ಯ ಮನುಷ್ಯ ಪುರಾಣದ ಒಬ್ಬ ದೊಡ್ಡ ಪಾತ್ರವಾಗಿ ಬದಲಾಗೋದು ಹೇಗೆ? ಆ ಟ್ರಾನ್ಸ್ಫಾರ್ಮೇಷನ್ ನಡೆಯೋದು ಹೇಗೆ? ನಾವೀಗ ನಮ್ಮ ಪಯಣದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಕಲಾವಿದನ ಹತ್ತಿರಕ್ಕೆ. ಒಬ್ಬ ವ್ಯಕ್ತಿ ಪಾತ್ರವಾಗಿ ಬದಲಾಗುವ ಆ ಸೀಕ್ರೆಟ್ ಪ್ರಾಸೆಸ್ ಹೇಗಿರುತ್ತೆ ಅಂತ ನೋಡೋಣ. ಇದು ಬರೀ ಮೇಕಪ್ ಹಾಕೊಳ್ಳೋದಲ್ಲ, ಇದೊಂದ್ ರೀತಿ ಪವಿತ್ರವಾದ ಪೂಜೆ. ಆ ಮೇಕಪ್ ರೂಮ್ ಅಂದರೆ ಚೌಕಿ, ಅದೊಂದು ದೇವಸ್ಥಾನದ ಹಾಗೆ. ಅಲ್ಲಿ ಗಣಪತಿಗೆ ಪ್ರಾರ್ಥನೆ ಸಲ್ಲಿಸಿ ಕಲಾವಿದ ಮೇಕಪ್ ಶುರು ಮಾಡ್ತಾನೆ. ಅದು ಮೇಕಪ್ ಅಲ್ಲ, ಒಂದ್ ರೀತಿ ಧ್ಯಾನ. ಬಣ್ಣದ ಒಂದೊಂದು ಗೆರೆಯೂ ಅವನನ್ನ ಮನುಷ್ಯನಿಂದ ಆ ದೈವಿ ಪಾತ್ರಕ್ಕೆ ಹತ್ತಿರ ತರುತ್ತೆ. ಕೊನೆಗೆ ವೇಷಭೂಷಣದ ಕೊನೆಯ ಭಾಗವನ್ನ ಹಾಕಿದಾಗ ಆ ಪರಿವರ್ತನೆ ಪೂರ್ಣವಾಗತ್ತೆ. ನೋಡಿದ್ರಲ್ಲ, ಯಕ್ಷಗಾನ ಅಂದ್ರೆ ಬರೀ ಒಂದು ಕಲೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ನೀತಿ, ನಮ್ಮ ಧರ್ಮದ ಪಾಠಗಳನ್ನ ಜನಸಾಮಾನ್ಯರಿಗೆ ಬಹಳ ಸುಲಭವಾಗಿ ತಲುಪಿಸೋ ಒಂದು ಅದ್ಭುತವಾದ ಮಾಧ್ಯಮ. ಪ್ರದರ್ಶನ ಮುಗಿಯುತ್ತೆ, ಮುಖದ ಬಣ್ಣವನ್ನ ತೆಗೆಯಲಾಗತ್ತೆ. ಆದ್ರೆ ಆ ಪಾತ್ರ ನಿಜವಾಗ್ಲೂ ಕಲಾವಿದನನ್ನ ಬಿಟ್ಟು ಹೋಗತ್ತಾ?
ಈ ಪ್ರಶ್ನೆ ನಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡುತ್ತಲ್ವಾ? ಆ ಕಲಾವಿದನಿಗೂ ಆ ಪಾತ್ರಕ್ಕೂ ನಡುವೆ ಆ ವೇಷಭೂಷಣದಿಂದ ಹುಟ್ಟಿದ ಆ ಬಂಧ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಮಾಸೋದಿಲ್ಲ.